ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಾನು ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ. ಸೊ ಎಲ್ಲ ಸಖತ್ತಾಗಿದ್ದವು, ಕಲೆಕ್ಷನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದ್ದಾವೆ. ಸೊ ಇವಿಷ್ಟು ಅದಾದ್ಮೇಲೆ ಮತ್ತೆ ಇನ್ನೊಂದಷ್ಟು ಪ್ರಾಡಕ್ಟ್ಸ್ಗಳಿದ್ದಾವೆ. ಸೊ ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ತೋರ್ಸೋಕ್ಕಾಗಲ್ಲ ಅಂತ ಹೇಳಿ ಪಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದರಲ್ಲಿ ಡ್ರೆಸ್ಗಳಿದ್ದಾವೆ, ಒನ್ ಪೀಸ್ ಇದೆ, ಸ್ಯಾರಿ ಇದೆ, ಬ್ಲೌಸ್ ಇದೆ, ಮತ್ತೆ ಇನ್ನೂ ಚೆನ್ನಾಗಿರುವಂತಂದ್ರೆ ಮನೆಗೆ ಯೂಸ್ಫುಲ್ ಆಗುವಂತ ವಸ್ತುಗಳು ಕೂಡ ಇದೆ. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತೀರಾ, ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಎಲ್ರಿಗೂ ಒಂದು ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ನ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ಬಿಡ್ತೀನಿ. ಏನಂತ ಅಂದ್ರೆ ಇದು ಐ ಮಾಸ್ಕ್. ರಿವ್ಯೂ ಮಾಡೋದಕ್ಕಿಂತ ಮುಂಚೆನೆ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. ಅಂದ್ರೆ ಎಲ್ಲಾನು ಬಂದಿದ್ದೀರನೇ ನಾನು ಫ್ರಿಜ್ ಒಳಗಡೆ ಇಟ್ಟು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ತುಂಬಾನೇ ಸಖತ್ತಾಗಿದೆ ಮಾತ್ರ. ಇದಂತೂ ನನಗೆ ಮೋಸ್ಟ್ ನೀಡೆಡ್ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರೆಲ್ಲ ಜಾಸ್ತಿ ಹೊತ್ತು ಕುತ್ಕೊಂಡು ಫೋನಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಅಥವಾ ಜಾಸ್ತಿ ಹೊತ್ತು ಓದೋದು ಈ ತರ ಎಲ್ಲ ಮಾಡ್ತಾರಲ್ಲ, ಅವರಿಗಂತೂ ಮೋಸ್ಟ್ ನೀಡೆಡ್ ಅಂತಾನೆ ಹೇಳ್ಬೋದು. ನನಗೆ ಅಂದ್ರೆ ನಾನು ಇವಾಗ ವಿಡಿಯೋ ಅಂದ್ರೆ ಸೋಷಿಯಲ್ ಮೀಡಿಯಾ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಲೇಟ್ ನೈಟ್ ಎಲ್ಲ ನಾನು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಳ್ವೆ. ಸೊ ನಂಗೆ ಕಣ್ಣುರಿ ಬರೋದು, ಮತ್ತೆ ಬ್ಲಾಕ್ ಸರ್ಕಲ್, ಡಾರ್ಕ್ ಸರ್ಕಲ್ ಆಗ್ಬಿಟ್ಟಿದ್ದು ಕಣ್ಸುತ್ತಾ. ಸೊ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಜವಾಗ್ಲೂ ನನಗೆ ತುಂಬಾನೇ ರಿಲೀಫ್ ಸಿಕ್ಕಿದೆ. ಮತ್ತೆ ನನ್ಗೊಂಥರ ಚೆನ್ನಾಗ್ ಅನ್ಸುತ್ತೆ. ಇದು ಕಣ್ಣಿಗೆ ತಣ್ಣಗಾಗುತ್ತಲ್ಲ. ಸೊ ಇದನ್ನ ನಂಗೆ ಕಣ್ಣು ಉರಿತಿಲ್ಲ ಅಂತ ಅಂದ್ರೂ ಹಾಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಒಂಥರ ಮೈಂಡ್ ರಿಫ್ರೆಶಿಂಗ್ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇದು ತರಿಸ್ಕೊಂಡಿದ್ದು. ಏನಂತ ಅಂದ್ರೆ ಇದು ಫಸ್ಟ್ ಒನ್, ಇದು ಆಲೋವೆರಾ ಜೆಲ್ ಇದು. ಸೊ ಈ ತರ ಮಾಸ್ಕ್, ಒಂದು ಐ ಮಾಸ್ಕ್ ಸಿಗುತ್ತೆ. ಅದರಲ್ಲಿ ಒಂದು ಬ್ಯಾಂಡ್ ಕೂಡ ಇದೆ. ಸೊ ಇಲ್ಲಿ ಬ್ಯಾಂಡ್ ಇರುತ್ತೆ, ಈ ತರ ಓಪನ್ ಮಾಡಿ ಹಾಕ್ಬೋದು. ಇದು ವಿತ್ ಬ್ಯಾಂಡ್ ಬರುತ್ತೆ ಇದು. ಅದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಒನ್, ಇದು ಬ್ಯಾಂಡ್ ಇಲ್ಲ ಇದಕ್ಕೆ. ಇದು ಏನ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ಐ ಮಾಸ್ಕ್ ಸಿಗುತ್ತೆ. ಇದ್ರೊಳಗಡೆ ನಾವು ಈ ತರ ಹಾಕೊಂಡು ಇದನ್ನ ಯೂಸ್ ಮಾಡ್ಕೊಳ್ಳೋದು. ಇದು ಒಳಗಡೆ ಹಾಕೋದಕ್ಕೆ ಇಲ್ಲಿ ಪೌಚ್ ಇದೆ. ಸೊ ಇದ್ರೊಳಗಡೆ ಈ ತರ ಹಾಕೊಂಡು ನಾವು ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ರಿಲೀಫ್ ಸಿಗುತ್ತೆ. ನನ್ಗಂತೂ ಇದು ಇಷ್ಟ ಆಯ್ತು. ನಿಮ್ಗೂ ಯಾರಿಗಾದ್ರೂ ಜಾಸ್ತಿ ಹೆಡ್ಏಕ್ ಬರ್ತಿದ್ರೆ, ಅಥವಾ ಈ ತರ ಜಾಸ್ತಿ ಒಂದೇ ಕಡೆ ಕುತ್ಕೊಂಡು ಒಂದ್ರಲ್ಲೇ ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡೋ ಅಂತವ್ರಿದ್ರೆ ಇದನ್ನ ಆರಾಮಾಗಿ ಬೈ ಮಾಡ್ಬೋದು. ಜಾಸ್ತಿ ಪ್ರೈಸ್ ಕೂಡ ಇಲ್ಲ, 130 ರುಪೀಸ್ಗೆ ನನ್ಗೆ ಇದು ಸಿಕ್ತು. ನಾನು ಸರಿಯಾಗಿ ನೋಡ್ಬಿಟ್ಟು ಇನ್ನೊಂದ್ಸಲ ಮೆನ್ಷನ್ ಮಾಡ್ತಿರ್ತೀನಿ ಸ್ಕ್ರೀನ್ ಮೇಲೆ. ಸೊ ನನ್ಗಂತೂ ಇದು ಬೆಸ್ಟ್ ಅಂತ ಅನಿಸ್ತು. ನೀವು ಕೂಡ ಆರಾಮಾಗಿ ಇದಕ್ಕೆ ಪರ್ಚೇಸ್ ಮಾಡಿ. ಸೊ ಇದು ಫಸ್ಟ್ ಪ್ರಾಡಕ್ಟ್ ಆಗಿತ್ತು. ಇನ್ನ ನೆಕ್ಸ್ಟ್ ಒನ್ ಬಂದು, ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಅದಕ್ಕೆ ಯೂಸ್ಫುಲ್ ಆಗುವಂತ ವಸ್ತುನೇ ತರಿಸಿದೀನಿ. ಸೊ ಇದು ವಿತ್ ಲಂಚ್ ಬಾಕ್ಸ್ ವಿತ್ ಕ್ಯಾರಿಯರ್ ಸಿಗುತ್ತೆ. ಅಂದ್ರೆ ಇದ್ರೊಳಗಡೆ ಲಂಚ್ ಬಾಕ್ಸ್ಗಳು, ವಾಟರ್ ಬಾಟಲ್ ಎಲ್ಲ ಇದೆ. ಸೊ ಇಷ್ಟು ಪ್ರೈಸ್ಗೆ ಇದು ವರ್ತ್ ಅಂತಾನೆ ಹೇಳ್ಬೋದು. ನೀವೆಲ್ಲಾನು ಆಲ್ರೆಡಿ ತೆಗೆದು ನೋಡಿ, ಇದು ಶಾರ್ಟ್ಸ್ ವಿಡಿಯೋಗಳನ್ನೆಲ್ಲ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಯೂಟ್ಯೂಬ್ಗೆ ಇನ್ನೂ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು. ದೇವರೇ. ಸೊ ಇದರಲ್ಲಿ 4 ಬಾಕ್ಸ್ಗಳು ಸಿಗ್ತವೆ, ಓಕೆನಾ. ಸೊ ಒಂದೊಂದಾಗಿ ನಾವು ನೋಡೋಣ. ಇವು 4 ಬಾಕ್ಸ್ಗಳು ಸಿಗ್ತವೆ. ಎಲ್ಲ ಡಿಫ್ರೆಂಟ್ ಸೈಜ್ ನೋಡ್ತಿರ್ಬೋದು. ಇದು ದೊಡ್ಡದಾಗಿದೆ, ಇದು ಸ್ವಲ್ಪ ಚಿಕ್ಕದು ಈ ತರ ಎಲ್ಲ ಡಿಫ್ರೆಂಟ್ ಸೈಜ್ ಅಲ್ಲಿ ಈ ತರ 4 ಬಾಕ್ಸ್ಗಳು ಸಿಗ್ತವೆ. ಸೊ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬಾಕ್ಸ್ಗಳೇನೆ. ಇದ್ರದ್ದು ಕ್ಯಾಪ್ ಕೂಡ ಗಟ್ಟಿಯಾಗೇ ಇದೆ ನೋಡಿದ್ರೆ. ಈ ತರ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಬಾಕ್ಸ್ ಸಿಗುತ್ತೆ. ಮತ್ತೆ ಇದ್ರ ಲಾಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಲೀಕ್ ಪ್ರೂಫ್ ಬಾಕ್ಸ್ಗಳು. ಸೊ ಲೀಕ್ ಆಗಲ್ಲ, ಲೀಕ್ ಆಗೋ ಟೆನ್ಷನ್ ಇರಲ್ಲ. ಸೊ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದು 4 ಬಾಕ್ಸ್. ಅದ್ರ ಜೊತೆಗೆ ಒಂದು ವಾಟರ್ ಬಾಟಲ್ ಸಿಗುತ್ತೆ. ಸೊ ಇದು ಕೂಡ ಸ್ಟೀಲ್ ಇಂದೇನೆ, ಕ್ಯಾಪ್ ಮಾತ್ರ ನಮಗೆ ಪ್ಲಾಸ್ಟಿಕ್ ಅಲ್ಲಿ ಸಿಗುತ್ತೆ ಅಷ್ಟೇನೆ. ಸೊ ಈ ತರ ಇರುತ್ತೆ ಮುಂದೆ. ಓಕೆ. ಸೊ ಇದೊಂದು ವಾಟರ್ ಬಾಟಲ್. ಅದ್ರ ಜೊತೆಗೆ ಒಂದು ಸ್ಪೂನ್ ಸಿಗುತ್ತೆ, ಒಂದು ಫೋರ್ಕ್ ಮತ್ತೆ ಒಂದು ಸ್ಪೂನು. ಸೊ ಇಷ್ಟು ಸಿಗುತ್ತೆ. ಅದಾದ್ಮೇಲೆ ಇದು ಬ್ಯಾಗು. ಸೊ ಬ್ಯಾಗ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಾನು ಇಷ್ಟು ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಬ್ಯಾಗ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾನೇ ಚೆನ್ನಾಗಿದೆ ಬ್ಯಾಗ್ ಕ್ವಾಲಿಟಿ. ಮತ್ತೆ ಏನಂತ ಅಂದ್ರೆ ಹಿಂದಗಡೆ ಇದಕ್ಕೆ ಜಿಪ್ ಇದೆ, ನೋಡ್ತಾ ಇರ್ಬೋದು. ಏನಾದ್ರು ಮಕ್ಕಳಿಗೆಲ್ಲ ಇದನ್ನ ಲಂಚ್ ಬ್ಯಾಗ್ ನ ಕೊಟ್ಕೊಡ್ತೀವಿ ಅಂದ್ರೆ ಇಲ್ಲಿ ನ್ಯಾಪ್ಕಿನ್ ಎಲ್ಲ ಮಾಡಬಹುದು. ಹಿಂದೆ ಜಿಪ್ ಇದೆ, ಮತ್ತೆ ಮುಂದೆ ಒಂದು ಜಿಪ್ ಇದೆ. ಇಲ್ಲಿ ಬಾಕ್ಸ್ಗಳೆಲ್ಲ ಸ್ಟೋರ್ ಮಾಡ್ಬೋದು. ಮತ್ತೆ ಹೋಲ್ಡ್ ಮಾಡೋದಕ್ಕೆ ಒಂದು ಈ ತರ ಇದೆ. ಇನ್ನೊಂದು ಚಿಕ್ಕದಾಗೂ ಹೋಲ್ಡ್ ಮಾಡೋದು ಕೂಡ ಇದೆ. ಸೊ ಬೆಸ್ಟ್ ಅಂತ ಹೇಳ್ತೀನಿ. ಈ ಪ್ರೈಸ್ಗೆ ಇದು ನನಗೆ ಬೆಸ್ಟ್ ಅಂತ ಅನಿಸ್ತು. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೂ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಇವಾಗ ಡ್ರೆಸ್ ಕಡೆ ಹೋಗೋಣ. ಸೊ ನನಗಂತೂ ಈ ಸಲ ಪರ್ಚೇಸ್ ಮಾಡಿರೋ ಎಲ್ಲಾ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು. ಸೊ ಡ್ರೆಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಅದೇನೋ ಗೊತ್ತಿಲ್ಲ, ನನಗೆ ಇತ್ತೀಚೆಗೆ ಜಾಸ್ತಿ ಇದೇ ಕಲರ್ ಸಿಗ್ತಿದೆ, ಇದೇ ಕಲರ್ ಜಾಸ್ತಿ ಇಷ್ಟ ಆಗ್ತಿದೆ. ಸೊ ಜಾಸ್ತಿ ಪ್ರಾಡಕ್ಟ್ಸ್ ನಾನು ಡ್ರೆಸ್ ತರಿಸೋವೆಲ್ಲ ಇದೇ ಕಲರ್ ಸಿಗ್ತವೆ ನನಗೆ. ಸೊ ಈ ತರ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಮಾತ್ರ. ನಾನು ಸೈಡಲ್ಲಿ ವಿಡಿಯೋ ಕೂಡ ಹಾಕ್ತಿರ್ತೀನಿ. ಸೊ ಲಾಂಗ್ ಆಗಿದೆ, ಫುಲ್ ಲಾಂಗ್ ಆಗಿದೆ. ಮತ್ತೆ ಈ ತರ ಸಿಗುತ್ತೆ. ಸೊ ಫುಲ್ ಇದು ಮುಂದೆಗಡೆ ಈ ತರ ವರ್ಕ್ ಮಾಡಿದ್ದಾರೆ, ಎಂಬ್ರಾಯ್ಡ್ರಿ ವರ್ಕ್ ನ. ಮತ್ತೆ ಸ್ಲೀವ್ಸ್, ಫುಲ್ ಸ್ಲೀವ್ಸ್ ಸಿಗುತ್ತೆ. ಸ್ಲೀವ್ಸ್ ಅಲ್ಲಿ ನಮಗೆ ಈ ತರ ಎಲಾಸ್ಟಿಕ್ ಸಿಗುತ್ತೆ.
ಸೊ ಈ ತರ ಎಲಾಸ್ಟಿಕ್ ಸಿಗುತ್ತೆ ಸ್ಲೀವ್ಸ್ ಅಲ್ಲಿ. ಇನ್ನ ಹಿಂದೆ ನಮ್ಗೆ ಈ ತರ ಒಂದು ಜಿಪ್ ಸಿಗುತ್ತೆ. ಓಕೆ, ಸೊ ಇದು ಹಿಂದೆ ಜಿಪ್ಪು, ಮತ್ತೆ ಮುಂದೆ ಈ ತರ ವರ್ಕ್ ಇದೆ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಈ ತರ ಸಿಂಪಲ್ ಆಗಿ ಜಾಸ್ತಿ ಗ್ರ್ಯಾಂಡ್ ಆಗಿ ಇಲ್ದಿರೋ ಡ್ರೆಸ್ ಈ ತರ ಸಿಂಪಲ್ ಆಗಿ ವರ್ಕ್ ಇದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತವೆ. ಮತ್ತೆ ಇದು ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ಲಿ ಇದೆ. ಸೊ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ತರಿಸ್ಕೋಬಹುದು. ಅದಾದ್ಮೇಲೆ ಇದಕ್ಕೆ ಒಂದು ದುಪ್ಪಟ್ಟ ಕೂಡ ಸಿಗುತ್ತೆ. ಸೊ ಈ ತರ ಫುಲ್ಲು ದುಪ್ಪಟ್ಟ ಫುಲ್ಲು ಈ ತರ ಫ್ಲವರ್ ಡಿಸೈನ್ ಮಾಡಿದ್ದಾರೆ. ಈ ತರ ಫ್ಲವರ್ ಡಿಸೈನ್ ಅಲ್ಲಿ ಸಿಗುತ್ತೆ ಫುಲ್ ದುಪ್ಪಟ್ಟ. ಮತ್ತೆ ಈ ದುಪ್ಪಟ್ಟ ಜಾಸ್ತಿ ಅಗ್ಲಾಗಿಲ್ಲ, ಇದ್ರದ್ದು ಅಗ್ಲ ತುಂಬಾ ಕಮ್ಮಿ ಅಂದ್ರೆ ತುಂಬಾ ಅಂದ್ರೆ ಓಕೆ ಇಷ್ಟಿದ್ರೆ ಸಾಕು, ಮೇಂಟೈನ್ ಮಾಡಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ. ಸೊ ಇಷ್ಟು ಇದ್ರದ್ದು ಅಗ್ಲ ಇದೆ. ಮತ್ತೆ ಉದ್ದ ಲೆಂತ್ ಜಾಸ್ತಿ ಇದೆ, ಲೆಂತ್ ಚೆನ್ನಾಗಿದೆ ಲೆಂತ್ ಇದ್ರದ್ದು. ಓಕೆ, ಮತ್ತೆ ಇದಕ್ಕೆ ಪ್ಯಾಂಟ್ ಇರಲ್ಲ, ಬರೀ ದುಪ್ಪಟ್ಟ ಮತ್ತೆ ಟಾಪ್ ಅಷ್ಟೇನೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಕ್ಕೆ ನಾನು ರೇಟಿಂಗ್ಸ್ ಕೊಡೋದಾದ್ರೆ 5/5 ರೇಟಿಂಗ್ಸ್ನೇ ಕೊಡ್ತೀನಿ. ಕಲರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಇದನ್ನು ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾ ನೆಕ್ಸ್ಟ್ ಒನ್ ಬಂದು ಇದು ಕೂಡ ಅದೇ ತರ ಲಾಂಗ್ ಡ್ರೆಸ್ಸೇನೆ. ಸೊ ಈ ತರ ಸಿಗುತ್ತೆ ಈ ಡ್ರೆಸ್, ತುಂಬಾನೇ ಚೆನ್ನಾಗಿದೆ. ಈ ಕಲರ್ ಕೂಡ ಸ್ವಲ್ಪ ಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಸ್ಲೀವ್ ನೋಡ್ತಾ ಇರ್ಬೋದು, ಸ್ಲೀವ್ಸ್ ಫುಲ್ ಸ್ಲೀವ್ಸ್, ಮತ್ತೆ ಸ್ಲೀವ್ಸ್ ಕೂಡ ಈ ತರ ವರ್ಕ್ ಮಾಡಿದ್ದಾರೆ. ಇದೊಂಥರ ಚೆನ್ನಾಗಿದೆ, ಥ್ರೆಡ್ ವರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ವರ್ಕ್ ನೋಡ್ತಾ ಇರ್ಬೋದು, ಈ ತರ ವರ್ಕ್ ಸಿಗುತ್ತೆ ನಮ್ಗೆ ಮುಂದೆ. ಸೊ ಇದು ಈ ತರ ಸ್ಲೀವ್ಸ್ ಮತ್ತೆ ಇಲ್ಲಿ ಮುಂದೆ ಮಾತ್ರ ಈ ತರ ವರ್ಕ್ ಇರೋದು ಸೇಮ್. ಇನ್ನು ಫುಲ್ ಒಂದ್ ಸ್ವಲ್ಪನೂ ಇನ್ನೇನು ವರ್ಕ್ ಇಲ್ಲ, ಇಲ್ಲೆಲ್ಲ ಫುಲ್ ಈ ತರ ಮಿರರ್ ವರ್ಕ್ ಮಾಡಿದ್ದಾರೆ. ಫುಲ್ ಈ ತರ ಪ್ಲೇನ್ ಕಲರ್. ಸೊ ಈ ಕಲರ್ ಅಲ್ಲಿ ಈ ತರ ಫುಲ್ ಮಿರರ್ ವರ್ಕ್ ಸಿಗುತ್ತೆ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಫುಲ್ ಲಾಂಗ್ ಆಗಿದೆ. ಸೊ ಇನ್ನ ಇದ್ರ ಹಿಂದೆ ಈ ತರ ಜಿಪ್ ಇಲ್ಲ, ಇದಕ್ಕೆ ಈ ತರ ಒಂದೆರಡು ಥ್ರೆಡ್ ಕೊಟ್ಟಿದ್ದಾರೆ ನಾಟ್ ಮಾಡೋದಕ್ಕೆ. ಸೊ ಈ ತರ ಸಿಗುತ್ತೆ ಬ್ಯಾಕ್ ಸೈಡ್ ಅಲ್ಲಿ. ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಅಂದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಮದ್ವೆಗಳಿಗೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು, ಆ ತರ ಲುಕ್ ಕೊಡುತ್ತಿದ್ದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದಕ್ಕೆ ಒಂದು ದುಪ್ಪಟ್ಟ ಕೂಡ ಸಿಗುತ್ತೆ. ಸೊ ಈ ದುಪ್ಪಟ್ಟ ಹಾಕೊಂಡ್ರಂತೂ ಯಾವ್ದಾದ್ರು ಮದ್ವೆಗೆ ನಾವು ಆರಾಮಾಗಿ ಹಾಕೊಂಡು ಹೋಗ್ಬೋದು, ಆ ತರ ಲುಕ್ ಬರುತ್ತೆ. ಸೊ ಗೋಲ್ಡ್ ಕಲರ್ ಲೇಸ್ ಬಾರ್ಡರ್ ಇದೆ ಇದಕ್ಕೆ, ಮತ್ತೆ ಫುಲ್ ದುಪ್ಪಟ್ಟ ಈ ತರ ಮಿರರ್ ವರ್ಕ್ ಅಲ್ಲಿ ಸಿಗುತ್ತೆ ನಮಗೆ. ಮತ್ತೆ ಇದ್ರ ದುಪ್ಪಟ್ಟ ಮಾತ್ರ ನಾನು ಹೇಳ್ಬೇಕು, ತುಂಬಾ ದೊಡ್ಡದಾಗಿದೆ ದುಪ್ಪಟ್ಟ. ಅಂದ್ರೆ ಅಗಲನೂ ಕೂಡ ತುಂಬಾ ಇದೆ, ಮತ್ತೆ ಲೆಂತ್ ಕೂಡ ತುಂಬಾ ಇದೆ, ತುಂಬಾ ದೊಡ್ಡದಾಗಿದೆ ದುಪ್ಪಟ್ಟ. ಚೆನ್ನಾಗಿ ಕಾಣುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಸೊ ಇದು ಕೂಡ ಬೆಸ್ಟ್ ಅಂತಾನೆ ಹೇಳ್ತೀನಿ. ಇದಕ್ಕೂ ರೇಟಿಂಗ್ಸ್ ಕೊಡೋದಾದ್ರೆ ನಾನು 5/5 ರೇಟಿಂಗ್ಸ್ ಕೊಡ್ತೀನಿ. ಸೊ ಆರಾಮಾಗಿ ನಾವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇನ್ನ ನೆಕ್ಸ್ಟ್ ಒನ್ ಬಂದು, ಸೊ ಇದು ಶಾರ್ಟ್ಸು. ಸೊ ಇದರಲ್ಲಿ 2 ಕಲರ್ ಸಿಗುತ್ತೆ, 2 ಕಾಂಬೋ ಸೆಟ್ ಇದು. ಸೊ 200 ಅಂಡ್ ಸಮಥಿಂಗ್ ಸಿಕ್ತು, ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತಿರ್ತೀನಿ ಪ್ರೈಸ್ನ. ತುಂಬಾ ಚೆನ್ನಾಗಿದೆ. ಇಷ್ಟು ಪ್ರೈಸ್ಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಸಿಕ್ಕಿರೋದು ನನಗಂತೂ ವರ್ತ್ ಅಂತ ಅನಿಸ್ತು. ಕ್ವಾಲಿಟಿ ಮಾತ್ರ ತುಂಬಾನೇ ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಇದು ಒಂಥರ ಕಾಟನ್ ತರ ಕ್ವಾಲಿಟಿ, ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಮತ್ತೆ ಇದ್ರ ಹೊಲಿಗೆ ಎಲ್ಲ ನೀಟಾಗಿದೆ, ಫಿನಿಶಿಂಗ್ ಎಲ್ಲ ನೀಟಾಗಿದೆ. ಸೊ ಇಲ್ಲಿ ಎಲಾಸ್ಟಿಕ್ ಸಿಗುತ್ತೆ, ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಇದೆ, ಫ್ರಂಟ್ ಅಲ್ಲಿ ಈ ತರ. ಓಕೆ, ಇದು ಗರ್ಲ್ಸ್ ಇದೆ ಶಾರ್ಟ್ಸ್. ಸೊ ಆರಾಮಾಗಿ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇದ್ರ ಕಲರ್ ಆಪ್ಷನ್ಸ್ಗಳು ಕೂಡ ಇದಾವೆ, ನಿಮ್ಗೆ ಯಾವ ಕಲರ್ ಬೇಕು ಅದನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾನು ಈ ಕಲರ್ ಪರ್ಚೇಸ್ ಮಾಡಿದ್ದೀನಿ. ಮತ್ತೆ ನಿಮ್ಗೆ ಏನಾದ್ರು ಈ ತರ ಶಾರ್ಟ್ಸ್ ಹಾಕೋದ್ರಲ್ಲಿ ಕಂಫರ್ಟಬಲ್ ಇದ್ರೆ ನೀವು ಇದನ್ನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದಕ್ಕೂ ರೇಟಿಂಗ್ಸ್ ಕೊಡೋದ್ರೆ ನಾನು 5/5 ರೇಟಿಂಗ್ಸ್ನೇ ಕೊಡ್ತೀನಿ, ಯಾಕಂದ್ರೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇಷ್ಟು ಪ್ರೈಸ್ಗೆ ಇದು ವರ್ತ್ ಅಂತಾನೆ ಹೇಳ್ತೀನಿ. ಇನ್ನ ಸ್ಯಾರಿಗಳು ಕೂಡ ಇದಾವೆ, ಸೊ ಅದನ್ನ ನಾನು ಆಮೇಲೆ ತೋರಿಸ್ತೀನಿ. ಮೊದಲು ಇದೊಂದು 1 ಪೀಸ್ ಡ್ರೆಸ್ನ ತೋರಿಸ್ಬಿಡ್ತೀನಿ. ಆಕ್ಚುಲಿ ನಾನು ಇನ್ನೊಂದು 1 ಪೀಸ್ನ ಆರ್ಡರ್ ಮಾಡಿದ್ದೆ, ಅದು ಬರೋದು ಇನ್ನೂ ತುಂಬಾ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ವೇಟ್ ಮಾಡೋದು ಬೇಡ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಇದು ನಾನು ತುಂಬಾ ದಿವಸದಿಂದ ತರಿಸ್ಕೋಬೇಕು ಅಂತ ಅನ್ಕೊಂತಿದ್ದೆ, ಬಟ್ ತರಿಸಿರ್ಲಿಲ್ಲ. ಬಟ್ ಇವತ್ತು ಫೈನಲಿ ತರಿಸ್ಕೊಂಡ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ಅಲ್ಲಿ ಸಿಗುತ್ತೆ ಇದು 1 ಪೀಸ್ ನಮಗೆ. ಸೊ ಬ್ಲ್ಯಾಕ್ ಕಲರು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಸ್ಲೀವ್ಸ್ ಈ ತರ 3/4 ಸ್ಲೀವ್ಸ್, ಮತ್ತೆ ಮುಂದೆ ನೋಡ್ತಾ ಇರ್ಬೋದು, ಮುಂದೆ ಇರೋದು ತುಂಬಾ ಚೆನ್ನಾಗಿದೆ. ಈ ತರ ನೆಕ್ ತುಂಬಾ ಚೆನ್ನಾಗಿದೆ, ವಿ ತರ ನೆಕ್ ಇದೆ. ಮತ್ತೆ ಇಲ್ಲಿ ಬಟನ್ಸ್ ಸಿಗುತ್ತೆ ಮಧ್ಯದಲ್ಲಿ, ಈ ತರ ಬಟನ್ಸ್. ಮತ್ತೆ ಫುಲ್ ಪ್ಲೇನ್, ಇಲ್ಲಿವರೆಗೂ ಪ್ಲೇನ್. ಮತ್ತೆ ಬಾರ್ಡರ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಇದರಿಂದನೇ ಒಂದು ಒಳ್ಳೆ ಲುಕ್ ಅಂತ ಹೇಳ್ಬೋದು. ಈ ತರ ಬಾರ್ಡರ್ ಅಲ್ಲಿ ಈ ತರ ಫ್ಲವರ್ ಡಿಸೈನ್ ಇದೆ, ರೆಡ್ ಕಲರ್ ಮತ್ತೆ ವೈಟ್ ಕಲರ್ ಅಲ್ಲಿ ಈ ತರ ಫ್ಲವರ್ ಡಿಸೈನ್ ಇದೆ. ಮತ್ತೆ ಮುಂದೆ ಒಂದ್ ಸ್ವಲ್ಪ ಈ ತರ ಒಂದು ಚೂರೆ ಈ ತರ ಓಪನ್ ಇದೆ ಅಷ್ಟೇ. ಸೊ ಸಖತ್ತಾಗಿರುತ್ತೆ, ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೆ ಒಳಗಡೆ ಲೈನಿಂಗ್ ಕೂಡ ಇದೆ. ಸೊ ಎಷ್ಟೊಂದು ಬಟ್ಟೆಗಳು 1 ಪೀಸ್ಗಳಿಗೆ ಒಳಗಡೆ ಲೈನಿಂಗ್ ಇರಲ್ಲ, ಇದರಲ್ಲಿ ಒಳಗಡೆ ಲೈನಿಂಗ್ ಇದೆ, ಅಂದ್ರೆ ಆಫ್ ವರ್ಗು ಮಾತ್ರ. ಸೊ ಇದು ಇಲ್ಲಿವರೆಗೂ ಲೈನಿಂಗ್ ಸಿಗುತ್ತೆ, ಇನ್ನು ಇಲ್ಲಿ ಕೆಳಗಡೆ ಲೈನಿಂಗ್ ಇರಲ್ಲ. ಸೊ ಬ್ಲ್ಯಾಕ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ 1 ಪೀಸು. ಸೊ ಇದಕ್ಕೂ ಕೂಡ ನಾನು 5/4 ರೇಟಿಂಗ್ಸ್ನ ಕೊಡ್ತೀನಿ.
ಸೊ ಇನ್ನು ನೆಕ್ಸ್ಟ್ ಒನ್ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೋಸ್ಟ್ ವೈರಲ್ ಸ್ಯಾರಿ ಅಂತಾನೆ ಹೇಳ್ಬೋದು. ನಾನು ತುಂಬಾ ಸಲ ನೋಡ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಲಿಲ್ಲ, ಸರಿ ಅಂತ ಸುಮ್ಮನಾಗ್ಬಿಟ್ಟೆ. ಬಟ್ ಏನಂತ ಆದ್ರೆ ನನ್ನ ಫೀಡಲ್ಲಿ ಬರೀ ಇದೇ ಸ್ಯಾರಿದ್ ರೀಲ್ಸ್ ಬಂದು 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 ನನಗೂ ಈ ಸ್ಯಾರಿ ಹುಚ್ಚಿಡ್ಸಾಕ್ಬಿಡ್ತು. ಸೊ ಫೈನಲಿ ನಾನು ನೋಡೋಣ ಅದು ಹೆಂಗಿದೆ ಅಂತ ಹೇಳಿ, ಅಷ್ಟು ಒಳ್ಳೆ ರಿವ್ಯೂಸ್ ಕೊಡ್ತಿದ್ರಲ್ಲ, ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡೇ ಬಿಟ್ಟೆ. ವಾವ್, ತುಂಬಾನೇ ಸಖತ್ತಾಗಿದೆ. ನಾನು ಫಸ್ಟ್ ಇವಾಗಿನ ಜಸ್ಟ್ ಓಪನ್ ಮಾಡ್ತಿರೋದ್ ದಿನ, ತುಂಬಾನೇ ಸೂಪರ್ ಆಗಿದೆ. ಇರೋ ಕಲರ್ ಆಪ್ಷನ್ಸ್ ಗಳು ಕೂಡ ಇದಾವೆ, ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ಅದು ಪಾರ್ಟಿ ವೇರ್ಗೆ ಅಥವಾ ಏನಾದ್ರು ಮನೆ ಫೆಸ್ಟಿವಲ್ ಏನಾದ್ರು ಇದ್ರೆ ತುಂಬಾನೇ ಸಖತ್ತಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಈ ತರ ಬಾರ್ಡರ್ ಇದೆ ಗೋಲ್ಡ್ ಕಲರ್ ಅಲ್ಲಿ, ಒಂಥರ ಸ್ಟೋನ್ ಬಾರ್ಡರ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಾನ್ ನೋಡಿರೋದು ಒಂಥರ ಪ್ಯಾರೆಟ್ ಗ್ರೀನ್ ತರ ಇರುತ್ತೆ ಸ್ಯಾರಿ, ಅಷ್ಟು ಅದು ಜಾಸ್ತಿ ವೈರಲ್ ಆಗಿರೋದು. ಸೊ ನಾನು ಅದಕ್ಕೋಸ್ಕರ ಒಂದು ಪರ್ಪಲ್, ಹಂಗೆ ಒಂಥರ ಪರ್ಪಲ್ ಕಲರ್ ಇತ್ತೀಚೆಗೆ ಜಾಸ್ತಿ ಇಷ್ಟ ಆಗ್ತಿದೆ ಅಂತ ಹೇಳಿದ್ನಲ್ಲ, ಸೊ ಇದನ್ನ ನಾನು ಪರ್ಚೇಸ್ ಮಾಡಿದೆ. ಒಂಥರ ಗೋಲ್ಡ್, ಇದು 2 ಟೋನ್ ಸ್ಯಾರಿ ಅಂತ ಹೇಳ್ತಾರೆ, ಡಬಲ್ ಟೋನ್ ಸ್ಯಾರಿ. ಇದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಮಾತ್ರ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದಕ್ಕೆ ಸೇಮ್ ಇದು ಹೆಂಗ್ ಸ್ಯಾರಿ ಇದೆ ಸೇಮ್ ಡಿಟೋ ಬ್ಲೌಸ್ ಕೂಡ ಸೇಮ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಬೇರೆ ಬ್ಲೌಸ್ ನ ಪರ್ಚೇಸ್ ಮಾಡಿದೆ, ಬಟ್ ಅದು ಕೂಡ ಬರೋದು ತುಂಬಾನೇ ಲೇಟ್ ಆಗಿದೆ. ಅದು ಇನ್ನೂ ನನಗೆ ಡೆಲಿವರ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಪರವಾಗಿಲ್ಲ ಸ್ಯಾರಿದ್ನೇ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಇವಾಗ ವಿಡಿಯೋ ಮಾಡ್ತಿರೋದು. ಮತ್ತೆ ನಾನು ಅದನ್ನ ಬಂದ್ಮೇಲೆ ಶಾರ್ಟ್ಸ್ ವಿಡಿಯೋಗೆ ನಾನು ಶಾರ್ಟ್ಸ್ ವಿಡಿಯೋನು ಮಾಡ್ತೀನಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತೀನಲ್ಲ, ಸೊ ಇದು ಯೂಟ್ಯೂಬ್ ಅಲ್ಲೂ ಕೂಡ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ. ಯಾರಿಲ್ಲ ಅಂದ್ರೆ ಬ್ಲೌಸ್ ಬಂದ್ಮೇಲೆ ಸ್ಯಾರಿ ಜೊತೆ ವೇರ್ ಮಾಡಿರೋದನ್ನ. ಸೊ ಅವಾಗ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ, ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಇದು ಸ್ಯಾರಿ ಮತ್ತೆ ಬ್ಲೌಸ್ ಎರಡನ್ನೂ ಕೂಡ ಲಿಂಕ್ ನಾನು ಕೊಟ್ಟಿರ್ತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಈ ಸ್ಯಾರಿಗೆ ಮಾತ್ರ ಲಿಂಕ್ ಇರುತ್ತೆ. ಸೊ ಈ ಸ್ಯಾರಿಲಿ ಬ್ಲೌಸ್ ಕೂಡ ಇದೆ, ಬಟ್ ಸೇಮ್ ಇದೆ ಅಷ್ಟೇನೆ. ಸೊ ನೀವು ಬೇಕಾದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇಷ್ಟು ಪ್ರೈಸ್ಗೆ ಇದು ವರ್ತ್ ಅಂತಾನೆ ಹೇಳ್ತೀನಿ. ತುಂಬಾ ಸಾಫ್ಟ್ ಆಗಿದೆ, ಮತ್ತೆ ತುಂಬಾ ಚೆನ್ನಾಗಿದೆ. ಕಲರ್ ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ಮತ್ತೆ ಅದ್ರ ಶೈನಿಂಗ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಸೊ ನಿಮ್ಗೆ ಬೇಕಾದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ. ಮತ್ತೆ ನಾನು ಇದಕ್ಕೆ 5/5 ರೇಟಿಂಗ್ಸ್ ಕೊಡ್ತೀನಿ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಕೂಡ ಸ್ಯಾರಿನೇ. ಸೊ ಇದು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವಾಗಂತ ಇದು ಆಕ್ಚುಲಿ ತುಂಬಾ ವರ್ಷ ಹಳೇದು, ಇದು ಹಳೆ ಟ್ರೆಂಡ್ ಇದು. ಸೊ ನಾನು ಇದನ್ನ ಅವಾಗಿಂದ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ತುಂಬಾ ವರ್ಷಗಳಿಂದ ಅನ್ಕೊಂಡಿದ್ದೆ. ಸೊ ಫೈನಲಿ ಅದೋಗಿ ಇವತ್ತು ನನ್ಸಾಗಿದೆ. ಸೊ ನನ್ಗೆ ಏನಂತ ಅಂದ್ರೆ ಪ್ಲೇನ್ ಸ್ಯಾರಿ ಇರಬೇಕು ಮತ್ತೆ ಒಂದು ಚಿಕ್ಕ ಬಾರ್ಡರ್ ಇರಬೇಕು ಅನ್ನೋದು ನನಗೆ ಇಷ್ಟ. ಅಂದ್ರೆ ನಾನು ಆತರ ಸ್ಯಾರಿಗಳನ್ನ ಜಾಸ್ತಿ ಇಷ್ಟಪಡ್ತೀನಿ. ಸೊ ನನಗೆ ಇದು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅಂದ್ರೆ ಇದೊಂಥರ ಹಳೆ ಕಾಲದ ಫ್ಯಾಷನ್ ತರ ಇದೆ, ಹಳೆ ಕಾಲದ ಅಜ್ಜಿ ಉಟ್ಕೊಂತಾರಲ್ಲ ಆ ತರ ಇದೆ. ಬಟ್ ವೇರ್ ಮಾಡೋದು ಮಾತ್ರ ತುಂಬಾನೇ ಸಖತ್ತಾಗಿ ಕಾಣುತ್ತೆ. ಸೊ ತುಂಬಾ ಡೀಸೆಂಟ್ ಆಗಿ ನೀಟ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು ನನಗಿದು. ಅದಕ್ಕೋಸ್ಕರ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಮತ್ತೆ ಇದ್ರ ಬಾರ್ಡರ್ ನೋಡ್ತಾ ಇರ್ಬೋದು, ಫುಲ್ ಅಂದ್ರೆ ಮರೂನ್ ತರ ಇದೆ, ಇದು ಫುಲ್ ಮರೂನ್ ತರ ಇದೆ ಸ್ಯಾರಿ. ಸೊ ಈ ಸ್ಯಾರಿಗೆ ಬ್ಲೂ ಕಲರ್ ಅಲ್ಲಿ ಬ್ಲೂ ಕಲರ್ ಬಾರ್ಡರ್ ಅಲ್ಲಿ ಗೋಲ್ಡ್ ವರ್ಕ್ ಸಿಗುತ್ತೆ. ಸೊ ಇದಕ್ಕೆ ನಮಗೆ ಕಾಂಟ್ರಾಸ್ಟ್ ಆಗಿ ಬ್ಲೂ ಕಲರ್ ಅಲ್ಲಿ ಬ್ಲೌಸ್ ಪೀಸ್ ಸಿಗುತ್ತೆ. ಸೊ ಬಾರ್ಡರ್ ಬ್ಲೂ ಇರೋದ್ರಿಂದ ಬ್ಲೌಸ್ ಈ ತರ ಬ್ಲೂ ಕಲರ್ ಬ್ಲೌಸ್ ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇದಕ್ಕೆ ಇದ್ರ ಸೆರಗು ಸೇಮ್ ಇದೇ ತರ, ಒಂದ್ ಸ್ವಲ್ಪ ಈ ತರ ಡಿಸೈನ್ ಇದೆ ಅಷ್ಟೇನೆ. ಸೊ ಓಕೆ, ಸೆರಗಲ್ಲಿ ಈ ತರ ಡಿಸೈನ್ ಇದೆ ಅಷ್ಟೇನೆ, ಬಟ್ ಇದೇ ಕಲರು. ಸೊ ಇದಕ್ಕೆ ನಾನು ಮ್ಯಾಚ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಬ್ಲೌಸ್ ಕೂಡ ತರಿಸ್ತೀನಿ, ರೆಡಿಮೇಡ್ ಬ್ಲೌಸ್ ನ. ಸೊ ಇದು ಬ್ಲೌಸ್, ಅಂದ್ರೆ ಇದ್ರ ಬಾರ್ಡರ್ ಬ್ಲೂ ಕಲರ್ ಇರೋದ್ರಿಂದ ಇದನ್ನು ಕೂಡ ನಾನು ಬ್ಲೂ ಕಲರ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಸ್ಲೀವ್ಸ್ ಈ ತರ ಇದೆ, ಮತ್ತೆ ಫ್ರಂಟ್ ನೆಕ್ ಈ ತರ ಫುಲ್ ರೌಂಡ್ ಶೇಪ್, ಮತ್ತೆ ಬ್ಯಾಕ್ ಸೈಡ್ ಅಲ್ಲೂ ಅಷ್ಟೇ ಫುಲ್ ರೌಂಡ್ ನೆಕ್ ಸಿಗುತ್ತೆ, ಅಂದ್ರೆ ರೌಂಡ್ ಬ್ಯಾಕ್ ಸೈಡ್ ಅನ್ಸುತ್ತೆ. ಮತ್ತೆ ನಮ್ಗೆ ಇದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಉಕ್ ಸಿಗುತ್ತೆ. ಓಕೆ, ಸೊ ಇದು ಬ್ಯಾಕ್ ಉಕ್ ಸಿಗುತ್ತೆ ನಮಗೆ. ಮತ್ತೆ ಫ್ರಂಟ್ ಅಲ್ಲಿ ಈ ತರ ಪ್ಲೇನ್ ಆಗಿ ಸಿಗುತ್ತೆ. ಇದು ಗೋಲ್ಡ್ ಕಲರ್, ಇದು ಕೂಡ ಬ್ಲೂ ಕಲರ್ ಮತ್ತೆ ಗೋಲ್ಡ್ ಕಲರ್ ಡಿಸೈನ್ ಅಲ್ಲಿ ಇದೆಯಲ್ಲ. ಸೊ ಈ ಸ್ಯಾರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಸೊ ನೋಡಿ ನಾವು ವೇರ್ ಮಾಡಿದ್ಮೇಲೆ ಹೆಂಗ್ ಕಾಣುತ್ತೆ ಅಂತ ಹೇಳಿ. ಬಟ್ ನನ್ಗೆ ಯಾಕೋ ಇದು ಅಂದ್ರೆ ಒಂಥರ ಡಾರ್ಕ್ ಬ್ಲೂ ತರ ಇದೆ, ಇದು ನೆವಿ ಬ್ಲೂ ತರ ಇದೆ. ಸೊ ವೇರ್ ಮಾಡಿ ನೋಡ್ಬೇಕು, ವೇರ್ ಮಾಡಿದಾಗ ಹೆಂಗ್ ಕಾಣುತ್ತೆ ಅಂತ ಹೇಳಿ. ನಾನು ವೇರ್ ಮಾಡಿರೋಂಥ ವಿಡಿಯೋ ಕೂಡ ಒಂದು ಸೈಡಲ್ಲಿ ಹಾಕ್ತಿರ್ತೀನಿ. ಸೊ ನಾನು ಇವೆರಡಕ್ಕೂ ಕೂಡ ರೇಟಿಂಗ್ಸ್ ಕೊಡೋದಾದ್ರೆ 5/4 ರೇಟಿಂಗ್ಸ್ ನ ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಎಲ್ಲಾ ಪ್ರಾಡಕ್ಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಆರಾಮಾಗಿ ಬೈ ಮಾಡ್ಬೋದು. ಸೊ ನಾನು ಎಲ್ಲಾ ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಆರಾಮಾಗಿ ಬೈ ಮಾಡಿ. ಮತ್ತೆ ಡಿಸ್ಕ್ರಿಪ್ಷನ್ ಎಲ್ಲಿರುತ್ತೆ ಅಂತ ನಂಗೆ ಕೆಲವೊಬ್ರು ಕೇಳ್ತಿರ್ತಾರೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿರುತ್ತೆ ಅಂದ್ರೆ ನಾನು ವಿಡಿಯೋ ಈಗ ಓಡ್ತಿದ್ದೀರಾ, ಸೊ ವಿಡಿಯೋ ಕೆಳಗಡೆ ನಾನು ಟೈಟಲ್ ಬರ್ದಿರ್ತೀನಿ, ನಾನು ಏನಾದ್ರು ವಿಡಿಯೋ ಟೈಟಲ್ ಬರ್ದಿರ್ತೀನಿ. ಸೊ ಅಲ್ಲಿ ಅದ್ರ ಕೆಳಗಡೆ ಮೋರ್ ಅನ್ನೋಂಥ ಒಂದು ಆಪ್ಷನ್ ಇರುತ್ತೆ, ಚಿಕ್ಕದಾಗಿ ಮೋರ್ ಅಂತ ಬರ್ತಿರ್ತಾರೆ. ಸೊ ಮೋರ್ ಅನ್ನೋದು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲಾ ಪ್ರಾಡಕ್ಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಬೈ ಮಾಡ್ಬೋದು. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ನೀವು ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.